ಹಬ್ಬಕ್ಕೆ ಶೇಂಗಾ ಉಂಡೆ ಯಾವ ಥರ ಮಾಡೀನಂದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಟಿ ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗ ನಾ ಅಳತೆ ಕಪ್ಪಿಂದ 2 ಕಪ್ ಶೇಂಗಾ ಬೀಜ ತೊಗೊಂಡೇನಿ ರೀ. ಇವಾಗ ಗ್ಯಾಸ್ ಮೇಲಿಟ್ಟು ಹುರ್ಕೊಳ್ತೀನಿ ರೀ. ಅಂದ್ರೆ ಸ್ಲೋ ಉರಿ ಮೇಲೆ ಹುರ್ಕೋಬೇಕಾಗುತ್ತೆ ರೀ. ಕಡಿಮೆ ಉರಿಯಲ್ಲಿ ನಾವು ಶೇಂಗಾ ಬೀಜ ಹುರ್ಕೋಬೇಕಾಗುತ್ತೆ, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನೋಕ್ಕೂ ಕೂಡ ಶೇಂಗಾ ಉಂಡೆ. ಹಾಗಾಗಿಬಿಟ್ಟು ಜೋರ ಇಟ್ಟರೆ ಏನಾಗ್ತದೆ ಒತ್ತೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಣ್ಣ ಮೀಡಿಯಮ್ ಒಳಗೆ ನಾವು ಹುರ್ಕೋಬೇಕಾಗುತ್ತೆ ಶೇಂಗಾ. ನಾನು 2 ಕಪ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ, ಇದೇ ಸಣ್ಣ ಉರಿಯಲ್ಲೇ ನಾವು ಹುರ್ಕೊಂಡ್ರೆ ಚೆನ್ನಾಗಿ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದ್ರೊಳಗೆ ನಾನು ಮತ್ತೇನು ಸೇರಿಸ್ತೀನಿ ಅನ್ನೋದು ಕೂಡ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅರ್ಥ ಆಗುತ್ತೆ. ಶೇಂಗಾ ಬೀಜದೊಳಗೆ ಮತ್ತು ಇನ್ನೊಂದು ಐಟಮ್ಸ್ ಆ್ಯಡ್ ಮಾಡ್ತೀನಿ, ಅದು ಯಾವುದು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಇವಾಗ ನೋಡಿರಿ 2 ಕಪ್ಪಿಗೆ ನಾನು ಇದು ಒಂದು ಬೆಲ್ಲ ತೊಗೊಂಡೇನಿ ರೀ, 1 ಕಪ್ ಆಗುತ್ತೆ. ಇವಾಗ ಸಿಪ್ಪೆ ಬಿಡಿಸೋಣ. ಹುರ್ಕೊಂಡ್ಬಿಟ್ಟು ಪ್ಲೇಟಿಗೆ ಹಾಕಿದ್ದೆ ನಾನು. ಇವಾಗ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ನೋಡಿ. ಎಲ್ಲನೂ ಸಿಪ್ಪೆ ಚೆನ್ನಾಗಿ ಬಿಡಿಸ್ಕೋಬೇಕು ನೋಡಿರಿ. ಇವಾಗ ಬಿಡಿಸಿದ್ದೀನಿ ರೀ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ತೀನಿ. ಇವಾಗ ಸ್ವಲ್ಪನೇ ತರಿಯಾಗಿರಬೇಕು, ಜಾಸ್ತಿ ಏನು ಬೇಕಾಗಿಲ್ಲ, ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಬೆಲ್ಲ ಏನು ಜಾಸ್ತಿ ಪಾಕ ಮಾಡೋದು ಬೇಕಾಗಿಲ್ಲ, ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಆನಂತರ ಶೋಧಿಸ್ಕೊಂಡು ಇವಾಗ ಇಟ್ಕೊಂಡೇನಿ. ಅದಕ್ಕೆ ನಾನು ಪೌಡ್ರ್ ಮಾಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ಪಷ್ಟು ನಾನು ಪುಟಾಣಿ ತೊಗೊಂಡೇನಿ ರೀ. ಪುಟಾಣಿ ತೊಗೊಂಡು ಮಿಕ್ಸಿಯಲ್ಲಿ ಅದನ್ನು ಕೂಡ ಪೌಡ್ರ್ ಮಾಡ್ಕೋತೀನಿ. ಇದರಲ್ಲೇ ಕಲಿಸ್ಬೇಕಾಗುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿರಿ. ಇವಾಗ ರೆಡಿ ಆಯಿತು. ಉಂಡೆ ಕಟ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಆಗುತ್ತೆ, ಹೆಲ್ದಿ ಕೂಡ. ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯ ಫುಡ್ಡೇ ಅಂತ ಹೇಳ್ಬೋದು. ಆಗಿರುವಂಥ ಶೇಂಗಾ ಬೀಜದ ಲಾಡು ಅಂದರೆ ಉಂಡೆಯನ್ನು ಅನ್ಬೋದು, ಲಾಡು ಅಂದ್ರೂ ಅನ್ಬೋದು ಫ್ರೆಂಡ್ಸ್. ವಿಡಿಯೋದಾಗ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.